ಮಲೇಷ್ಯಾದ ಕ್ವಾಲಾಲಂಪುರದಲ್ಲಿ ಏಪ್ರಿಲ್ 11ರಂದು ನಡೆದ 4ನೇ ಅಂತಾರಾಷ್ಟ್ರೀಯ ಶೋಟೋಕನ್ ಹೈದೇಸು ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಮಂಗಳೂರಿನ ವೇದಿಕಾ ಎಸ್ ದಾಸ್ ಗಮನಾರ್ಹ ಸಾಧನೆ ಮಾಡಿ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. 12 ದೇಶಗಳ ಸ್ಪರ್ಧಾಳುಗಳು ಭಾಗವಹಿಸಿದ ಈ ಅಂತಾರಾಷ್ಟ್ರೀಯ ಸ್ಪರ್ಧೆಯ 10-12 ವರ್ಷದ ಕಲರ್ ಬೆಲ್ಟ್ ಮಹಿಳಾ ವಿಭಾಗದಲ್ಲಿ ಸ್ಪರ್ಧಿಸಿದ ವೇದಿಕಾ ಕುಮಿಟೆ ವಿಭಾಗದಲ್ಲಿ ಬೆಳ್ಳಿ ಪದಕ ಹಾಗೂ ಕಟಾ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಮಂಗಳೂರು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ದಾಸ್ ಪ್ರಕಾಶ್ ಅವರ ಪುತ್ರಿಯಾಗಿರುವ ವೇದಿಕಾ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯನ್ನು ಪ್ರತಿನಿಧಿಸಿದರು. ಅವರ ಸಾಧನೆಯನ್ನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅಭಿನಂದಿಸಿದ್ದಾರೆ. 2024ರಲ್ಲಿ ಕರಾಟೆ ತರಬೇತಿಯನ್ನು ಆರಂಭಿಸಿದ ವೇದಿಕಾ ಕೇವಲ 1 ವರ್ಷದ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ವಿಶೇಷವಾಗಿದೆ. ಈಗಾಗಲೇ ಯೆಲ್ಲೋ ಬೆಲ್ಟ್ ಪಡೆದಿರುವ ಅವರು ಕ್ಯೂಶಿ ಸುರೇಂದ್ರ ಬಿ, ಕ್ಯೂಶಿ ವಿಕ್ಟರ್ ಡಿಸೋಜಾ ಹಾಗೂ ಸೆನ್ಸ್ಲೆ ಅನೀಶ್ ಬಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ತನ್ನ ಸಾಧನೆಯ ಬಗ್ಗೆ ಪ್ರತಿಕ್ರಿಯಿಸಿದ ವೇದಿಕಾ ಅವರು, ನಿರಂತರ ಅಭ್ಯಾಸ ಮತ್ತು ಶಿಸ್ತಿನಿಂದಲೇ ಈ ಸಾಧನೆ ಸಾಧ್ಯವಾಯಿತು. ಕಟದಲ್ಲಿ ತಾಂತ್ರಿಕ ನಿಖರತೆಗಾಗಿ ಪ್ರತಿದಿನ ಶ್ವಾಸಕ್ರಿಯೆ ಮತ್ತು ಸ್ಟ್ರೆಚಿಂಗ್ ಅಭ್ಯಾಸ ಮಾಡಿದೆ. ಕುಮಿಟೆಯಲ್ಲಿ ಭಯವನ್ನ ಗೆಲ್ಲಲು ಹೆಚ್ಚು ಸ್ಪ್ಯಾರಿಂಗ್ ಅಭ್ಯಾಸ ಹಾಗೂ ಎದುರಾಳಿಯ ಚಲನೆಯನ್ನ ಗಮನಿಸುವ ತಂತ್ರಗಳನ್ನು ಅಳವಡಿಸಿಕೊಂಡೆ ಅಂತ ತಿಳಿಸಿದ್ರು. ತರಬೇತುದಾರರ ಪ್ರಕಾರ ಕರಾಟೆಯಲ್ಲಿ ಕಟ ಹಾಗೂ ಕುಮಿಟೆ ವಿಭಾಗಗಳು ತಾಂತ್ರಿಕವಾಗಿ ಸವಾಲಿನ ವಿಷಯಗಳಾಗಿವೆ. ಪಿನನ್ ಶೋಧನ್ ಮತ್ತು ಸಿಯೆಂಚ್ನಂತಹ ಕಟಗಳಲ್ಲಿ ದೇಹದ ಸಮತೋಲನ, ನಿಲುವು ಮತ್ತು ಚಲನೆಯ ನಿಯಂತ್ರಣ ಮುಖ್ಯವಾಗಿರುತ್ತೆ. ಕುಮಿಟೆಯಲ್ಲಿ ಸಮಯ ಪ್ರಜ್ಞೆ, ಮಾನಸಿಕ ನಿಯಂತ್ರಣ ಹಾಗೂ ವೇಗದ ನಿರ್ಧಾರಗಳು ವಿಜಯವನ್ನ ನಿರ್ಧರಿಸುತ್ತೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಸಾಧನೆ ಮಾಡಿದ ವೇದಿಕಾ ಎಸ್ ದಾಸ್ ಅವರ ಯಶಸ್ಸು ಇತರ ಯುವಕರಿಗೆ ಪ್ರೇರಣೆಯಾಗಿದೆ.